ಕೂತಿರುವ ಸಹೋದರ ಸಹೋದರಿಗೆ ನಾನು ಹೇಳ್ತೀನಿ, ಇಷ್ಟು ದಿನ ನೀನು ಹೇಗಿದೆ ನನಗೆ ಗೊತ್ತಿಲ್ಲ, ಅಥವಾ ಲೋಕದ ರೀತಿಯಲ್ಲಿ ಹೇಗೆ ನಡೆದು ನನಗೆ ಗೊತ್ತಿಲ್ಲ. ದೇವರ ಮುಂದೆ ಒಬ್ಬಳು ಯಾರಾದರೂ ತಗ್ಗಿಸಿಕೊಳ್ಳುವುದಾದ್ರೆ ಅವ್ರನ್ನ ಉನ್ನತ ಮಟ್ಟಕ್ಕೆ ಎಬ್ಬಿಸದೆ ನನ್ನ ದೇವರ ಕೆಲಸ. ಆಮೇಲೆ ಯಾಕೆ ಎಬ್ಬಿಸ್ತಾರೆ? ಅವರಿಗೆ ಮಹಿಮೆ ಬರಬೇಕು. ಹಲ್ಲೆಲೂಯಾ. ಓದಿದವರು ಮೇಲೆ ಬಂದ್ರು, ಚೆನ್ನಾಗಿ ಹಣ ಇರುವವರು ಮೇಲಕ್ಕೆ ಬಂದ್ರೆ ದೇವರಿಗೆ ಯಾವ ಗ್ಲೋರಿನೂ ಸಿಕ್ಕಲ್ಲ. ಅದರಲ್ಲಿ ಚೆನ್ನಾಗಿ ಓದಿದಾನೆ, ಮೇಲಕ್ಕೆ ಬಂದಿದ್ದಾನೆ, ಅವನಿಗೆ ವಿದ್ಯೆ ಗೊತ್ತು, ಅವನಿಗೆ ಬುದ್ಧಿ ಗೊತ್ತು, ಅವನಿಗೆ ಜ್ಞಾನ ಉಂಟು, ಮೇಲೆ ಬಂದಿದ್ದಾನೆ. ನಮ್ಮಂತವ್ರನ್ನ ಮೇಲಕ್ಕೆತ್ತೋದು ಅಸಾಧ್ಯವಾದ ಕಾರ್ಯ. ಆಮೇಲೆ ಒಂದು ಸಾಮೆಲ ಪುಸ್ತಕ 2ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ದೀನರನ್ನ ಧೂಳಿಯಿಂದಲೂ ದರಿದ್ರನ ತಿಪ್ಪೆಯಿಂದಲೂ ಎಬ್ಬಿಸಿ ಪ್ರಭುಗಳೊಂದಿಗೆ ಕೂರಿಸುವ ದೇವರು ನಮ್ಮ ದೇವರು. ಆಮೇಲೆ ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ದೀನ ಅವಸ್ಥೆಯಲ್ಲಿ ಇದೆಯಾ?